ಆತ್ಮೀಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪುಷ್ಪಾವತಿ ಎನ್. ಕರ್ನಾಟಕ ಪಬ್ಲಿಕ್ ಶಾಲೆ, ನಂದಗುಡಿ, ಹೊಸಕೋಟೆ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಇಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೀನಿ ಮಕ್ಕಳೇ. ಈ ದಿನ ನಿಮಗೆ 8ನೇ ತರಗತಿಗೆ ಸಂಬಂಧಪಟ್ಟ ಹಾಗೆ NMS ಎಕ್ಸಾಮ್ಗೆ NMS ಎಕ್ಸಾಮ್ಗೆ ಸಂಬಂಧಪಟ್ಟ ಹಾಗೆ ಇತಿಹಾಸ ವಿಭಾಗದಲ್ಲಿ ಬರುವ ಕೆಲವು ಪ್ರಶ್ನೆಗಳು ಮತ್ತೆ ಉತ್ತರಗಳ ಬಗ್ಗೆ ನಿಮ್ಗೆ ಈ ವಿಡಿಯೋದಲ್ಲಿ ವಿವರಣೆಯನ್ನ ನೀಡ್ತಾ ಹೋಗ್ತೀನಿ ಮಕ್ಕಳೇ. ಮೊದಲನೇದಾಗಿ ಆಧಾರಗಳು ಅಂದ್ರೆ ಗತಿಸಿ ಹೋದ ಸಂಗತಿಗಳನ್ನ ಕ್ರಮಬದ್ಧವಾಗಿ ಹೇಳುವ ಶಾಸ್ತ್ರವನ್ನ ನಾವು ಇತಿಹಾಸ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಇತಿಹಾಸದ ಆಕರಗಳು ಇಂದಿನವರು ಬಿಟ್ಟು ಹೋಗಿರುವ ವ್ಯವಸಾಯದ ಪರಿಕರಗಳು, ದೇವಾಲಯಗಳು ಮತ್ತು ಧಾರ್ಮಿಕ ಕಟ್ಟಡಗಳು, ಕೋಟೆಗಳು, ಶಾಸನಗಳು, ನಾಣ್ಯಗಳು, ಆಯುಧಗಳನ್ನು ನಾವು ಇತಿಹಾಸದ ಆಕರಗಳು ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಇತಿಹಾಸ ರಚನೆಗೆ ಬೇಕಾಗುವ ಅಂಶಗಳು ಯಾವುವು? ಲಿಖಿತ ಸ್ವರೂಪದ ದಾಖಲೆಗಳು ಮತ್ತು ಕೃತಿಗಳು. ಆಧಾರದ ವಿಧಗಳು ಒಂದು ಸಾಹಿತ್ಯ ಆಧಾರಗಳು ಮತ್ತು ಪುರಾತತ್ವ ಆಧಾರಗಳು. ಈ ಸಾಹಿತ್ಯ ಆಧಾರಗಳ ವಿಧಗಳು ಲಿಖಿತ ಸಾಹಿತ್ಯ ಮತ್ತು ಮೌಖಿಕ ಸಾಹಿತ್ಯ. ಭಾರತೀಯರಿಂದಲೇ ದೇಶೀಯ ಭಾಷೆಗಳಲ್ಲಿ ರಚನೆಯಾಗಿರುವ ಸಾಹಿತ್ಯವನ್ನ ನಾವು ದೇಶೀಯ ಸಾಹಿತ್ಯ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಪ್ರಮುಖ ದೇಶೀಯ ಸಾಹಿತ್ಯ ಕೃತಿಗಳು ಯಾವುವು ಅಂದ್ರೆ ಕೌಟಿಲ್ಯನ ಅರ್ಥಶಾಸ್ತ್ರ, ವಿಶಾಖದತ್ತನ ಮುದ್ರ ರಾಕ್ಷಸ, ಕಲ್ಹಣನ ರಾಜತರಂಗಿಣಿ, ಬಾಣಭಟ್ಟರ ಹರ್ಷಚರಿತೆ. ವಿದೇಶಿ ಸಾಹಿತ್ಯ ಅಂದ್ರೆ ಭಾರತಕ್ಕೆ ಬಂದ ಪ್ರವಾಸಿಗರು, ವ್ಯಾಪಾರಿಗಳು, ರಾಯಭಾರಿಗಳು, ಯಾತ್ರಾರ್ಥಿಗಳು, ಅಧಿಕಾರಿಗಳು, ಮಿಷನರಿಗಳು ಮೊದಲಾದವರು ಇಲ್ಲಿನ ತಮ್ಮ ಅನುಭವಗಳನ್ನ ಬರವಣಿಗೆಯ ರೂಪದಲ್ಲಿ ದಾಖಲಿಸಿರುವುದನ್ನು ನಾವು ವಿದೇಶಿ ಸಾಹಿತ್ಯ ಅಂತ ಹೇಳ್ಬಿಟ್ಟು ಕರಿತೀವಿ. ಉದಾಹರಣೆಗೆ ಮೆಗಸ್ತಾನಿಸ್ ರವರ ಇಂಡಿಕಾ, ಟಾಲೆಮಿಯ ಜಿಯೋಗ್ರಫಿ. ಮೌಖಿಕ ಸಾಹಿತ್ಯ ಅಂದ್ರೆ ಒಬ್ಬರಿಂದ ಒಬ್ಬರಿಗೆ ಬಾಯಿ ಮಾತಿನ ಮೂಲಕ ಹರಿದು ಬಂದಿರುವ ಕತೆ. ಪುರಾತತ್ವ ಆಧಾರಗಳ ವಿಧಗಳು ಶಾಸನಗಳು, ನಾಣ್ಯಗಳು, ಸ್ಮಾರಕಗಳು ಮತ್ತು ಇತರೆ ಅವಶೇಷಗಳು. ನಾಣ್ಯಗಳ ಮಹತ್ವ ನಾಣ್ಯಗಳು ರಾಜರ ಆಡಳಿತ ಭಾಷೆ, ರಾಜನ ಬಿರುದು ಮತ್ತು ಸಾಧನೆ ಅಲ್ಲದೇನೆ ರಾಜನ ಮತ ಧರ್ಮಗಳ ಬಗ್ಗೆನೂ ಸಹ ತಿಳಿಸುತ್ತೆ. 2ನೇ ಅಧ್ಯಾಯಕ್ಕೆ ನಾವು ಬಂದ್ರೆ ಭೌಗೋಳಿಕ ಲಕ್ಷಣಗಳು ಮತ್ತು ಚರಿತ್ರೆ ಪೂರ್ವ ಭಾರತ. ಏಷ್ಯಾ ಖಂಡದ ದಕ್ಷಿಣ ಭಾಗದಲ್ಲಿ ವಿಶಾಲ ಪ್ರದೇಶವನ್ನು ಹೊಂದಿರುವುದು ಭಾರತ ಒಂದು ಉಪಖಂಡ ಅಂತ ಹೇಳ್ಬಿಟ್ಟು ಕರಿತೀವಿ. ಮಾನವರು ಲೇಖನ ಕಲೆಯನ್ನ ಕಂಡು ಹಿಡಿಯುವುದಕ್ಕೆ ಮೊದಲಿನ ಕಾಲವನ್ನ ನಾವು ಪ್ರಾಗೈತಿಹಾಸಿಕ ಇತಿಹಾಸ ಕಾಲ ಅಂತ ಹೇಳ್ಬಿಟ್ಟು ಕರಿತೀವಿ. ಇತಿಹಾಸ ಕಾಲದಲ್ಲಿ ಮನುಷ್ಯನ ಬದುಕು ಹೇಗಿತ್ತು ಅಂದ್ರೆ ಅಲೆಮಾರಿಯಾಗಿ ಬೇಟೆ ಹಾಗೂ ಆಹಾರ ಸಂಗ್ರಹಣೆಯ ಮೂಲಕ ನಡೆಯುತ್ತಿತ್ತು. ಪ್ರಾಯಶಃ ಪ್ರಾಗೈತಿಹಾಸಿಕ ಕಾಲದಲ್ಲಿ ಮನುಷ್ಯ ಬಳಸುತ್ತಿದ್ದ ಆಯುಧಗಳು ಯಾವುವು ಅಂದ್ರೆ ಕಟ್ಟಿಗೆ ಹಾಗೂ ಎಲುಬು. ಬೂದಿಯ ಕುರುಹು ದೊರೆತ ಸ್ಥಳ ಕರ್ನೂಲಿನ ಗುಹೆ. ಬೆಂಕಿಯನ್ನ ಬಳಸಲು ಕಾರಣ ಯಾಕೆಂದ್ರೆ ಆಹಾರವನ್ನ ಬೇಯಿಸ್ಕೊಳ್ಳೋದಿಕ್ಕೆ, ಬೆಳಕನ್ನು ಸಹ ಪಡ್ಕೊಳ್ಳೋದಿಕ್ಕೆ. ಪ್ರಾಕ್ತನ ಶಾಸ್ತ್ರಜ್ಞರು ನೆಲಮನೆಯಿಂದ ಗುರುತಿಸಿದ್ದು ಎಲ್ಲಿ ಅಂದ್ರೆ ಇವತ್ತಿನ ಕಾಶ್ಮೀರದಲ್ಲಿ. ಪ್ರಾಚೀನ ನಾಗರಿಕತೆಯ ಜನರು ವಾಸಿಸುವ ಸ್ಥಳ ಭೂಮಿಯೊಳಗೆ ರಂಧ್ರದಂತೆ ಇರುವ ಗುಂಡಿಯಲ್ಲಿ ವಾಸವನ್ನ ಮಾಡ್ತಾ ಇದ್ರು. ಗುಂಡಿಯೊಳಗೆ ಜನರು ವಾಸಿಸಲು ಕಾರಣ ಚಳಿ ಹಾಗೂ ಕ್ರೂರ ಪ್ರಾಣಿಗಳಿಂದ ರಕ್ಷಿಸಿಕೊಳ್ಳಲು. ಪ್ರಾಕ್ತನ ಶಾಸ್ತ್ರಜ್ಞರ ಗಮನಕ್ಕೆ ಬಂದ ಮೊಟ್ಟ ಮೊದಲ ಹಳ್ಳಿ ಮೆಹರ್ಗರ್. ಪ್ರಾಕ್ತನ ಶಾಸ್ತ್ರಜ್ಞರ ಪ್ರಕಾರ ಸಿಂಧೂ ನಾಗರಿಕತೆ ಪ್ರಾಚೀನ ನಗರ ಯಾವುದು ಅಂದ್ರೆ ಹರಪ್ಪ. ಈಜುಕೊಳ ಇರುವುದು ಮೆಹೆಂಜೋದಾರದಲ್ಲಿ. ಬೆಂಕಿಯ ಒಲೆಗಳು ಕಂಡು ಬಂದ ಸ್ಥಳಗಳು ಕಾಲಿಬಂಗನ್ ಮತ್ತೆ ಲೋಥಾನ್ ನಗರಗಳು. ಹರಪ್ಪಾದ ಜನವಸತಿಯ ಜಾಗ ಅಂದ್ರೆ ನಗರದ ತಳ ಪ್ರದೇಶದಲ್ಲಿರುವ ಈ ಕೆಳಗೆ ಗ್ರಾಮಗಳು. ಹರಪ್ಪ ನಾಗರಿಕತೆಯ ಅವನತಿಗೆ ಕಾರಣ ಪ್ರಾಕೃತಿಕ ಕಾರಣಗಳು. ವೇದಗಳ ರಚನಾಕಾರರು ಆರ್ಯರು. ವೇದಗಳು ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ. ವೇದಗಳು ಇದರ ಸಂಗ್ರಹವಾಗಿದೆ. ವೇದಗಳು ಪ್ರಕೃತಿಯ ಆರಾಧನೆ, ಯಜ್ಞ ಯಾಗಾದಿಗಳ ವಿಧಿ. ಬ್ರಾಹ್ಮಣಗಳು ಅಂದ್ರೆ ಪ್ರತಿಯೊಂದು ಸಂಹಿತೆಗೆ ಧಾರ್ಮಿಕ ಆಚರಣೆಗಳ ಬಗ್ಗೆ ವಿವರವನ್ನು ನೀಡುವಂತಹದ್ದು ಬ್ರಾಹ್ಮಣಗಳು.
ಪ್ರತಿಯೊಂದು ಬ್ರಾಹ್ಮಣವು ಏನನ್ನ ಹೊಂದಿದೆ? ಅರಣ್ಯಕ ಮತ್ತು ಉಪನಿಷತ್ನಿಂದ ಕೂಡಿದೆ. ಅರಣ್ಯಕಗಳಲ್ಲಿನ ಉಪದೇಶಗಳು. ಅರಣ್ಯದಲ್ಲಿ ವಾಸಿಸುತ್ತಿದ್ದ ಋಷಿಗಳಿಗೆ ಅಗತ್ಯವಾದ ಉಪದೇಶಗಳು. ಋಗ್ವೇದ ರಚನಾಕಾರರ ದೃಷ್ಟಿಯಲ್ಲಿ ಸಂಪತ್ತು ಎಂದರೆ ಕುದುರೆಗಳು, ಹಸುಗಳು, ಒಂಟೆಗಳು ಮತ್ತು ಕುರಿಗಳು. ಋಗ್ವೇದ ಜನರಿಗೆ ಗೊತ್ತಿರದ ಲೋಹ ಕಬ್ಬಿಣ. ಋಗ್ವೇದದ ಜನರು ಲೋಹ ಕರಗಿಸಲು ಡ್ಯಾಶ್ಗಳನ್ನ ಇದ್ದಲಾಗಿ ಬಳಸ್ತಾ ಇದ್ರು. ಮಾಗಿದ ಮತ್ತು ಸಂಸ್ಕರಿಸಿದ ಗಿಡ. ಗ್ರಾಮಗಳಲ್ಲಿರುವ ಬುಡಕಟ್ಟಿನ ಮುಖ್ಯಸ್ಥ ರಾಜನ್ ಅಥವಾ ರಾಜ. ಯಜ್ಞದ ಉದ್ದೇಶಗಳು. ಉತ್ತಮ ಮಳೆ, ಬೆಳೆ ಮತ್ತು ತಮ್ಮ ಶತ್ರುಗಳಾಗಿದ್ದ ಬುಡಕಟ್ಟು ಸಮುದಾಯಗಳನ್ನು ಸಂಹರಿಸಲು ಇಂದ್ರಾದಿ ದೇವತೆಗಳ ಸಹಾಯವನ್ನ ಪಡೆಯಲು. ವೇದಗಳಲ್ಲಿಯೇ ಗದ್ಯ ರೂಪದ ವೇದ ಅಥರ್ವ ವೇದ. ಈ ವೇದದಲ್ಲಿ ಬಾಲ್ಯ ವಿವಾಹ ಪದ್ಧತಿ ಇರಲಿಲ್ಲ. ಅಥರ್ವ ವೇದದಲ್ಲಿ 6 ಮತ್ತು 8 ಎತ್ತುಗಳ ನೇಗಿಲಿನ ಮೇಲಿನ ಪ್ರಸ್ತಾಪ ಇರುವಂತಹದ್ದು ಅಥರ್ವ ವೇದದಲ್ಲಿ. ಧನ್ಯವಾದಗಳು ಮಕ್ಕಳೇ. ಇನ್ನ ಮುಂದಿನ ಅಧ್ಯಾಯದ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ.